ಪದ್ದು ಬಾಯಿ ಮುಚ್ಚ ಸೊಳ್ಳೆ ಹೋಗುತ್ತಲೇ ಬಿಟ್ಲಾ ಆ ಹುಡುಗಿ ಕೆನ್ನೆಗಳು ನೋಡಿದೇನೋ ಲೋಪದ್ದು ನಾನು ಕಾಶ್ಮೀರಿ ಆಪಲ್ ಕೇಳಿದ್ದೀನಿ ಅಯ್ಯಂಗಾರ್ ಬೇಕ್ರಿ ಬಂದು ನೋಡಿದ್ದೀನಿ ಆದ್ರೆ ಅದೆರಡು ಮಿಕ್ಸ್ ಕಣೆ ಹುಡುಗಿ ಕೆನ್ನೆ ನೋಡೋದಕ್ಕೆ ಕಾಶ್ಮೀರಿ ಆಪಲ್ ಮುಟ್ಟಿದ್ರೆ ಅಯ್ಯಂಗಾರ್ ಬೇಕ್ರಿ ಬನ್ನು ಬಿಟ್ಲಾ ಯಾಕೋ ಪದೇ ಪದೇ ಆ ಹುಡುಗಿ ನಮ್ಮ ಮುಂದೆ ಕಾಣಿಸ್ಕೊತಿದ್ದಾಳೆ ಅವಳಿಗಿನ್ನು ಮದುವೆ ಆಗಿಲ್ಲ ಅನ್ಸುತ್ತೆ ಲೋಪದ್ದು ಟ್ರೈ ಮಾಡ್ತೀಯಾ ಕೆನ್ನೆ ನೋಡಿದ್ಮೇಲೆ ನಂಗೆ ತುಂಬಾ ಹಿಡಿಸ್ಬಿಟ್ಟಿದ್ದಾಳೆ ಯಾವಾಗೂ ಹೀಗೆ ನೀನು ನಡಿ ಅವಳ ಮನೇಲಿ ನಿಂತ ಪ್ರತ್ಯಕ್ಷ ಯಾರು ನಾನು ಡ್ಯಾಡಿ ವಾಸಂತಿ ಬಿಟ್ಲಾ ಅವಳ ಹೆಸರು ವಾಸಂತಿ ಕಣ ಇನ್ಮೇಲಿಂದ ದಿನ ಇಲ್ಲೇ ವಾಕಿಂಗ್ ಬರೋಣ ನಿನ್ನ ಜೀವನಕ್ಕೊಂದು ದಾರಿ ಆಗುತ್ತೆ ಅಂದ್ರೆ ಬರೋಣ ಬಿಡ ವಾಸಂತಿಯೇ ವಾಸಂತಿಯೇ ನನ್ನ ಜೀವನಕ್ಕಾಗೋ ಸಂಗಾತಿಯೇ ಇಲ್ಲೇ ಹಾಡ್ಕೊಂಡಿರ್ತಿಲ್ಲ ಮನೆಗೆ ಬರ್ತೀಯಾ ಪಿಂಡಿಗಳು ಎಲ್ಲಿ ಹಾಳಾಗೋಗಿದ್ವಾ ಮಸಾಲೆ ದೋಸೆ ತಿನ್ನೋದಿಕ್ಕೆ ಅಂತ ಹೋಗಿದ್ವಿ ವಾಪಸ್ ಬರ್ತಾ ದಾರಿನಲ್ಲಿ ಒಂದು ಸುಂದರವಾದ ಹುಡುಗಿ ನೋಡಿದ್ವಿ ಅವಳ ಹೆಸರು ವಾಸಂತಿ ದೇವಕನ್ಯೆ ಹಾಲು ಕೆನ್ನೆ ಅಯ್ಯೋ ಅಂತ ಸುಂದರವಾದ ಕೆನ್ನೆನ ನಾ ಪ್ರಪಂಚದಲ್ಲಿ ನೋಡೇ ಇಲ್ಲ ಅವಳ ಕೆನ್ನೆ ಕಾಶ್ಮೀರಿ ಆಪಲ್ ಇದ್ದಾಗಿದೆ ಮುಟ್ಟಿದ್ರೆ ಅಯ್ಯಂಗಾರ್ ಬೇಕ್ರಿ ಬಂದ್ಕಿಂತ ಸಾಫ್ಟ್ ಆಗಿದೆ ಕೆನ್ನೆ ಎಷ್ಟು ಹೊಳಪು ಎಷ್ಟು ಬಿಳುಪು ಎಷ್ಟು ನುಡುಪು ಆ ಕೆನ್ನೆಯಲ್ಲಿ ನಮ್ಮ ಮುಖ ನೋಡ್ಕೊಂಡು ತಲೆ ಬಾಚ್ಕೋಬಹುದು ವಯಸ್ಸು ಸುಮಾರು 20-21 ಇರ್ಬೋದು ಅಯ್ಯೋ ಆ ಸೌಂದರ್ಯ ರಂಬೆನೋ ಮೇನಕೆನೋ ಊರ್ವಶಿನೋ ತಿಲೋತ್ತಮೆನೋ ಇಲ್ಲ ಎಲ್ಲಾ ಸೌಂದರ್ಯನೂ ಮಿಕ್ಸ್ ಆಗಿರೋ ಹೆಣ್ಣು ಕರ್ಬೂಜ ಹಣ್ಣು ಒಂದು ಗೊತ್ತಾಗ್ತಿಲ್ಲ ದಂಡಪಿಂಡಗಳ ಅಲ್ಲ ಕಣ್ರೋ ನಿಮ್ಮಿಬ್ರಿಗೊಂದು ಕೆಲಸ ಅಂತ ಇಲ್ಲ ಕಾರ್ಯ ಅಂತ ಇಲ್ಲ ಸಂಪಾದನೆ ಅಂದ್ರೆ ಏನು ಅಂತ ಮೊದಲೇ ಗೊತ್ತಿಲ್ಲ ಪರಿಸ್ಥಿತಿ ಹೀಗಿರೋವಾಗ ಕಂಡವ್ರು ಹೆಣ್ಣನ್ನ ವರ್ಣನೆ ಮಾಡ್ಕೊಂಡು ಕೂತಿದ್ರಲ್ಲ ಅಲ್ಲ ಕಣ್ರೋ ನಿಮ್ಮ ಬಂಡ ಜನ್ಮಗಳಿಗೆ ನಾಚಿಕೆ ಅನ್ನೋದು ಆಗಲ್ವೇನ್ರ ಲೇ ಹುಟ್ಟು ದಾರಪ್ಪ ಒಂದು ವಸ್ತುನ ಈ ಕಡೆಯಿಂದ ಆ ಕಡೆ ಎತ್ತಿಟ್ಟಿದ್ರೇನ್ರ ನೀವು ಅಷ್ಟೇ ತಾರೆ ಪಂಡ್ರಂಗ ಈಗಲೇ ಮಾಡ್ತೀನಿರೋ ಬಿಟ್ಲಾ ನನ್ನ ಕೆಲಸ ಮುಗೀತು ಒಂದು ನನ್ನ ಕೆಲಸನೂ ಮುಗೀತು ಭಾವ 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 ವಾಸಂತಿ ಮೆಚ್ಚಿನ ಬಳ್ಳಿ ಆ ಸುಂದರವಾದ ಕೆನ್ನೆಗಳನ್ನ ನಾನು ರಸ್ಪುರಿ ಮಾವಿನ ಹಣ್ಣು ಅಂತೀನಿ ನಾನು ಕಾಶ್ಮೀರಿ ಆಪಲ್ ಅಂತೀನಿ ಆ ಹೆಣ್ಣನ್ನ ಯಾವ ಹಣ್ಣಿಗೆ ಹೋಲಿಸ್ಬೇಕು ಅಂತ ಗೊತ್ತಿಲ್ಲ ಭಾವ ಏನಪ್ಪ ಅಷ್ಟೊತ್ತಿಂದ ನೋಡ್ತಾನೆ ಇದ್ದೀನಿ ನನ್ ಮುಂದೆನೆ ಆ ಹುಡುಗಿನ ವರ್ಣನೆ ಮಾಡ್ತಿರಲ್ಲ ನಿಮ್ ಜನ್ಮಕ್ ನಾಚಿಕೆ ಆಗಲ್ಲ ಅಲ್ಲೋ ನಾನು ಇಷ್ಟೊತ್ತು ಆ ಹುಡುಗಿನ ವರ್ಣಿಸಿದ್ದು ನನಗೋಸ್ಕರ ಅಲ್ಲಮ್ಮ ಪದ್ದುಗೋಸ್ಕರ ಹ್ಞೂ ಹೇಗಾದ್ರೂ ಮಾಡಿ ಆ ಹುಡುಗಿನ ನಾನು ಪದ್ದುಗೆ ಸೆಟ್ ಮಾಡೋಣ ಅಂತಿದ್ದೀನಿ ಹಾಗಾದ್ರೆ ವರ್ಣನೆ ಮಾಡ್ತೀವಿ ನಿನ್ನ ಮುಟ್ಟಾಳೆ ಯಜಮಾನಪ್ಪ ಕಂಡವ್ರು ಹೆಣ್ಣಿನ ಕೆನ್ನೆನ ವರ್ಣನೆ ಮಾಡ್ತಾ ಇದ್ರೆ ಮಾಡ್ಕಳಿ ಅಂತ ಹಲ್ಕಿಸ್ಕೊಂಡು ನಿಂತಿದ್ಯಲ್ಲ ಆ ಪ್ರಪಂಚ ಏನು ಬುದ್ಧಿ ತುಂಬಿಸಿದಾನೆಲ್ಲ ಸಗಣಿ ರಾಡಿ ತುಂಬಿಸಿದ್ದಾನೆ ಅಣ್ಣಯ್ಯ ನಮ್ಮ ಯಜಮಾನ್ರ ಹೇಳಿದ್ರಲ್ಲ ಪದ್ದುಗೆ ಆ ಹುಡುಗಿನ ಸೆಟ್ ಮಾಡೋದಕ್ಕೋಸ್ಕರ ಅಷ್ಟೆಲ್ಲ ವರ್ಣನೆ ಮಾಡ್ತಿದ್ದಾರೆ ಹೋಗಳಂಗಿತ್ತು ಅಂದ್ರೆ ತಡಿಯ ಪದ್ದಪ್ಪ ಹೊಗಳ್ತಾನೆ ನಿಮ್ಮ ಯಜಮಾನಪ್ಪ ಯಾಕೆ ಹೊಗಳ್ಬೇಕಿತ್ತು ಲೇ ಒಂದಂತೂ ಸ್ಪಷ್ಟ ಕಣೆ ಪದ್ದಪ್ಪನಿಗೆ ಆ ಹುಡುಗಿನ ಸೆಟ್ ಮಾಡ್ಕೊಡೋ ನೆಪದಲ್ಲಿ ನಿಮ್ಮ ಯಜಮಾನಪ್ಪ ಆ ಹುಡುಗಿನ ತನಗೆ ಸೆಟ್ ಮಾಡ್ಕೊತಾ ಇದ್ದಾನೆ ನಿನ್ನಿಷ್ಟ ಏನು ಬೇಕಾದ್ರೆ ಮಾಡಿ ಆ ಕಮ್ಮಪ್ಪಲು ಹೊಡೆದೆ ಇನ್ನೊಂದು ಸಲ ಆ ಹುಡುಗಿನ ನನ್ ಮುಂದೆ ವರ್ಣನೆ ಮಾಡಿದ್ದೆ ಆದ್ರೆ ನಿಮ್ ತಲೆ ಜಜ್ಬಿಡ್ತೀನಿ ಪಲ್ಲು ಪಲ್ಲು ಲೇ ಪಲ್ಲು ಏನ್ ಜಜ್ಜಕ್ಕೆ ಕೆನ್ನೆಗೆ ರೋಸ್ ಜಾಸ್ತಿ ಆಗಿದ್ದೇನೆ ರೋಸ್ ಜಾಸ್ತಿ ಆದ್ರೇನು ಸುಣ್ಣ ಬಣ್ಣ ಜಾಸ್ತಿ ಆದ್ರೇನು ಕೆನ್ನೆಗಳು ಕೆನ್ನೆಗಳ ತರ ಇರ್ಬೇಕು ದೇವಸ್ಥಾನದಲ್ಲಿ ಪ್ರಸಾದ ಕೊಡೋ ದೊನ್ನೆಗಳ ತರ ಇರಬಾರ್ದು ಕೆನ್ನೆಗಳು ಹೇಗಿರ್ಬೇಕು ಗೊತ್ತಾ ಬೆಣ್ಣೆ ಗುಲ್ಕನ್ ಹಾಗಿರ್ಬೇಕು ಒಂದು ಸತಿ ಕೆನ್ನೆನ ನೋಡಿದ್ರೆ ಗುಲಾಬಿ ಹೂ ಜ್ಞಾಪಕ ಬರ್ಬೇಕು ಯಾರ್ ಕೆನ್ನೆಗಳು ಆಗಿರೋದು ಪಲ್ಲು ಕೆನ್ನೆನಾ ನಮ್ಮ ವಾಸಂತಿ ಕೆನ್ನೆಗಳ ಆ ಥರ ಇದೆ ವಾಸಂತಿ ದೇವಕನ್ಯೆ ಹಾಲು ಗೆನ್ನೆ ತಂಡ ಪಿಂಡಗಳ ಅವಳು ಯಾವಳ ವಾಸಂತಿ ಅನ್ನೋಳು ಕೆನ್ನೆನ ಹೊಗಳೋ ನೆಪದಲ್ಲಿ ನಮ್ಮ ಹೆಣ್ರ ಈ ಮುದ್ದಾದ ಕೆನ್ನೆಗಳನ್ನ ಅವಮಾನ ಮಾಡ್ತಾ ಇದ್ರಲ್ಲ ಕಣ್ಣು ಬಿಟ್ಟು ನೋಡಲ್ಲ ನೋಡ್ರ ಈ ಕೆನ್ನೆಗಳಿಗೆ ಏನಾಗಿದೆ ಅಂತ ಬೊಗಡ್ರ ಅಭಿ ಡೋಂಟ್ ಟಚ್ ಮೈ ಕೆನ್ನೆ ಸಾಕು ಸುಮ್ಮನೆ ಕಣ್ಣು ಬಿಟ್ಟು ನೋಡ್ರೆ ನೀವು ಸಾಕಿರೋ ಬೀದಿ ನಾಯಿ ಸುಳ್ಳು ಇವತ್ತು ನೀವು ನೋಡ್ರೆ ಸುಮ್ಮನೆ ಇರ್ಬೇಕಂದ್ರೆ ಏನಾಗಿದೆ ಬೊಗಡ್ರ ಈ
ಕೆನ್ನೆಗಳಲ್ಲಿ ನಮ್ಮ ಮುಖ ನೋಡ್ಕೊಂಡು ತಲೆ ಬಾಚ್ಕೊಳಕ್ ಆಗುತ್ತೇನೋ? ಈ ಕೆನ್ನೆ ನೋಡ್ತಿದ್ದಾಗೆ ತಲೆ ಕೈ ಹಾಕೊಂಡ್ ಪರ 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 ಅಂತ ಕೆರ್ಕೋಣ ಅನ್ಸುತ್ತೆ. ನಿನ್ನೆ ನಾನು ಜೊತೆ ಅಷ್ಟೆಲ್ಲ ಮಾತುಕತೆ ಆಡಿದಾಗ ವಾಸಂತಿನ ಮರ್ತು ಬಿಡ್ತಾನೆ ಅಂತ ನಾನು ಅನ್ಕೊಂಡಿದ್ದೆ. ಯಾಕೋ ನಿನ್ನ ಯಜಮಾನಪ್ಪ ವಾಸಂತಿನ ಇನ್ನೂ ಮರ್ತಿಲ್ಲ ಅನ್ಸುತ್ತೆ. ಹೌದು ಅಣ್ಣಯ್ಯ, ನಿನ್ನೆ ರಾತ್ರಿ ಕನ್ಸಲ್ಲಿ ವಾಸಂತಿ ವಾಸಂತಿ ಅಂತ ಅವಳೇ ಕನ್ವರ್ಸ್ತಾ ಇದ್ರು. ಹಂಗೆ ಹೇಳಿದ ತಕ್ಷಣ ಪಟ್ 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 ಅಂತ ಹೇಳಿದ್ರೆ ಮಕ್ಕ ಬಿಟ್ಟು ಮಲಗಿಸಿದ್ರೆ ಅವ್ನು ಎಚ್ಚೆತ್ಕೊಂಡಿರೋನು. ನೀನು ಜೋತಟ್ಟು ಹಂಗೆ ಮಲಗಿಸ್ಬಿಟ್ಟಿದ್ಯಾ. ಇವ್ನು ಇಷ್ಟೆಲ್ಲ ವಾಸಂತಿ ನಚ್ಕೊಂಡಾನೆ ಅಂದಮೇಲೆ ಆ ವಾಸಂತಿ ಮಧ್ಯೆ ಮತ್ತು ನಿಮ್ಮ ಯಜಮಾನಪ್ಪನ ಮಧ್ಯೆ ಇದೆ. ಯಾಕಮ್ಮ ಹೊಡೆದೆ? ನಾನು ನೋಡ್ತಾನೆ ಇದ್ದೀನಪ್ಪ. ನಿನ್ನೆಯಿಂದ ವಾಸಂತಿ ವಾಸಂತಿ ಅಂತ ಅವಳು ಗುಣಗಾನ ಮಾಡ್ತಿದ್ದೀರಲ್ಲ, ಅವಳಿಗೂ ನಿಮ್ಗೂ ಏನ್ ಸಂಬಂಧ? ಸಂಬಂಧ ಏನಿಲ್ಲಮ್ಮ. ನೀವ್ ಹೀಗೆ ಹೇಳಿದ್ರೆ ನಾನು ನಂಬಲ್ಲ. ನೋಡಿ, ನಿಮಗೂ ಅವಳಿಗೂ ಏನ್ ಸಂಬಂಧ ಇದೆ ಅನ್ನೋದನ್ನ ನಾನು ತಿಳ್ಕೊಬೇಕು. ಹೋಗೋಣ, ಕರ್ಕೊಂಡ್ ಬನ್ನಿ. ಅವಳು ಬರೋದಕ್ಕೆ ಒಪ್ಪಲಿಲ್ಲ ಅಂದ್ರೆ ನಿಮ್ಮಿಬ್ರಿಗೂ ಊಟ ತಿಂಡಿ ಎಲ್ಲ ಕಟ್. ವಿಶ್ಲ ಏನಂತ ಹೋಗಿ ಕೇಳೋದ? ನಿನ್ ಕೆನೆ ತುಂಬಾ ಚೆನ್ನಾಗಿದೆ, ನಮ್ಮನೆ ಬಾ ಅಂತ ಹೇಳಿದ್ರೆ ಕಪ್ ಕಪ್ಪಾಳ ಕುಡಿತಾಳೆ. ವಾಸಂತಿ ಗಿಡಗಳಿಗೆ ಎಷ್ಟು ಚೆನ್ನಾಗಿ ನೀರು ಹಾಕ್ತಿದ್ದಾಳೋ. ಮಗಳೇ, ಎಲ್ಲಾ ಗಿಡಗಳಿಗೂ ಸಮನಾಗಿ ನೀರು ಹಾಕ್ತಿದ್ಯಾ ತಾನೆ? ಹೌದು ಡ್ಯಾಡಿ. ಹಾ, ಬೇಗ ಹಾಕ್ಬಿಟ್ಟು ಒಳಗಡೆ ಬಂದ್ಬಿಡು. ಲೇ ವಾಸಂತಿ ಅವರಪ್ಪ ಮಿಲಿಟರಿ ಆಫೀಸರ್ ಕೊಡು. ಪ್ರೇಮ ಗೀಮ ಅಂತ ಡಮ್ಮನ್ಸ್ಬಿಡ್ತಾರೆ. ಆದ್ರೆ ಮನೆಯವರು ವಾಸಂತಿನ ಕರ್ಕೊಂಡು ಬರ್ಲೇಬೇಕು ಅಂತಾರಲ್ಲ. ಲೇ ನೀನ್ ಅವ್ರ ಹತ್ರ ಹೋದ್ರೆ ನಿನ್ನ ಬಾಡಿನೂ ಮನೆಯವ್ರಿಗೆ ಸಿಗೋದಿಲ್ಲ. ನಾಪತ್ತಿನಪ್ಪ. ಹೇ ಲೇ ವಿಟ್ಲ, ಅಲ್ಲಿ ನೋಡು ಅದೇ ಟೈಪ್ ಕೆನ್ನೆ, ಆದ್ರೆ ಚೈನಾ ಮೇಡು. ಪತ್ತು ಇವಳ ಕೆನ್ನೆನು ಸ್ವಲ್ಪ ಹೆಚ್ಚು ಕಡಿಮೆ ವಾಸಂತಿ ಕೆನ್ನೆ ತರನೇ ಇಲ್ಲ. ವಾಸಂತಿ ಕೆನ್ನೆ ಕಾಶ್ಮೀರ್ ಆಪಲ್ಲು, ಆದ್ರೆ ಇವಳ ಕೆನ್ನೆ ಊಟಿ ಆಪಲ್ಲು. ಎಷ್ಟು ಮಾಡಿಸ್ಕೊಡ್ಬೋದು ಕಣ ವಿಟ್ಲ? ವಾಸಂತಿ ಕೆನ್ನೆಗೆ 100ಕ್ಕೆ 100 ಕೊಟ್ಬಿಡ್ಬೋದು, ಆದ್ರೆ ಇವಳ ಕೆನ್ನೆಗೆ ಒಂದ್ 35 ಕೊಡ್ಬೋದಾ? ಎಷ್ಟು ಪಾಸ? ಇನ್ನೊಂದ್ ಸ್ವಲ್ಪ ಮಾರ್ಕ್ಸ್ ಕೊಡ್ಬೋದು ಅನ್ಸುತ್ತಾ? ಹತ್ರ ಹೋಗಿ ಕೆನ್ನೆ ಮುಟ್ಟಿ ಮಾಡಿಸ್ಕೊಡು. ಕಾಪಾಳ ಕೊಡ್ಬಿಡ್ತಾಳ ಅಷ್ಟೇ. ಲೋಪದ್ದು ಇವಳನ್ನೇ ವಾಸಂತಿ ಅಂತ ನಮ್ಮ ಮನೆ ಕರ್ಕೊಂಡು ಹೋದ್ರೆ ಹೆಂಗೆ? ಬರ್ತಲ್ಲಿರೋ ಮುಟ್ಟಿಗೆ ಹಾಕೊಳ್ಳೋದ. ನಮಸ್ಕಾರ ಮೇಡಮ್. ಎಸ್, ಏನು? ನೀವು ಗಾಬರಿ ಆಗ್ಬೇಕಾಗಿಲ್ಲ. ನೋಡಿ ಮೇಡಮ್, ಇವನ ಹೆಸರು ವಿಟ್ಲ ಅಂತ. ಇವನಿಗೆ ಅಕ್ಕ ತಂಗಿರು ಯಾರು ಇಲ್ಲ. ನಿಮ್ಮನ್ನ ನೋಡಿದ್ಮೇಲೆ ನಿಮ್ಮನ್ನ ತಂಗಿ ಮಾಡ್ಕೋಬೇಕು ಅಂತ ಆಸೆ ಪಡ್ತಿದ್ದಾನೆ. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು ಸಿಸ್ಟರ್. ಇವನ ಹೆಸರು ಪದ್ಮನಾಭ ಅಂತ. ಇವನ್ಗಿನ್ನೂ ಒಂದ್ಸತಿನೂ ಮದುವೆ ಆಗಿಲ್ಲ. ಪ್ಲೀಸ್ ಮದುವೆ ಆಗ್ತೀರಾ? ಯಾರಾದ್ರೂ ಮದ್ವೆ ಆಗ್ತಾರಾ? ಯಾವನಾದ್ರೂ ಮದುವೆ ಮಾಡ್ಸು ಅಂತ ಕೇಳ್ಕೊಂಡೇನ? ಈಗ ಬಂದಿರೋ ಕಷ್ಟದಿಂದ ಪಾರಾಗೋದು ಹೇಗೆ ಅನ್ನೋದ್ರ ಬಗ್ಗೆ ಯೋಚನೆ ಮಾಡೋ. ಮದುವೆ ಮಾಡಿಸ್ತೀರ? ನೋಡಿ ಬೀದಿಲ್ ಸಿಸ್ಟರ್, ನಿಮ್ಮಿಂದ ನಂಗೆ ಒಂದು ಸಹಾಯ ಆಗ್ಬೇಕು. ಸಹಾಯನ? ಏನದು ಬೀದಿಯಲ್ಲಿ ಸಿಕ್ಕಣ್ಣ? ಏನಿಲ್ಲ, ನೀವು ನಮ್ಮನೆಗೆ ವಿಟ್ಲನ ತಂಗಿ ಆಗಿ ಬಂದು ಅವನ ಕೈಗೊಂದು ರಾಖಿ ಕಟ್ಬೇಕು. ಯೋಚನೆ ಮಾಡ್ಬಿಡಿ, ನಾವು ನಿಮ್ಗೆ 1000 ರೂಪಾಯಿ ಕೊಡ್ತೀವಿ. ಬರೀ ರಾಖಿ ಕಟ್ಟೋದು ಬಂದ್ಬಿಡೋದು ಅಷ್ಟೇನಾ? ನೋಡಿ, ಯಾರಾದ್ರೂ ನಿಮ್ಮ ಹೆಸರೇನು ಅಂತ ಕೇಳಿದ್ರೆ ನೀವು ವಾಸಂತಿ ಅಂತ ಹೇಳ್ಬೇಕು. ನನ್ನ ಹೆಸರು ನಮಿತಾ. ವಾಸಂತಿ ಅಂತ ಯಾಕೆ ಹೇಳ್ಬೇಕು? ಅಲ್ಬೇಡ ಕಣೋ, ನೀನ್ ಹತ್ರ ಸತ್ತಿರೋ ವಾಪಸ್ ಬರ್ತಾರ. ನನಗೆ ವಾಸಂತಿ ಅಂತ ಒಬ್ಳು ತಂಗಿದ್ಲು. ಈಗ ಅವಳು ಬರೀ ನೆನಪು. ಅವಳು ನೆನಪಲ್ಲಿ ಯಾರಾದ್ರೂ ರಾಖಿ ಕಟ್ಲಿ ಅನ್ನೋದೇ ನನ್ನ ಬೈಕೆ. ಗೊತ್ತಾಯ್ತು. ಹೌದು, ನಿಮ್ ಮನೆ ಅಲ್ಲಿ ಬರುತ್ತೆ? ಅಲ್ಲಿ ಬರುತ್ತೆ. ಓ, ಹಾಗಾದ್ರೆ ನಾನು ನಾಳೆನೆ ಬರ್ತೀನಿ. ಬರೋ ವಿಟ್ಲ ಮಗನ. ಹೋಗಿ ಬಾ ಹೋಗಿ ಬಾ ದೀರ್ಘ ಸುಮಂಗಲಿ ದೀರ್ಘ ಸುಮಂಗಲಿ. ಅಣ್ಣಯ್ಯ, ನನಗಿನ್ನೂ ಮದ್ವೆನೇ ಆಗಿಲ್ಲ. ಯಾರು ನೀವು? ವಾಸಂತಿ. ವಾಸಂತಿ ಇದ್ರೆ ನೀವೇನಾ? ಎಲ್ಲ ಆರ್ಡಿನರಿ ಆಗೇ ಇದೆ. ಜಾಜಿ ಅವ್ರಲ್ಲಿ ಕೂತಿದ್ದಾರೆ, ಹೋಗಿ ಮಾತಾಡ್ಸಿ. ಹಾಯ್ ಜಾಜಿ. ನಿಮ್ಗೆ ನನ್ನ ಹೆಸರು ಗೊತ್ತಾ? ಬರೀ ನಿಮ್ ಹೆಸರಲ್ಲ, ನಿಮ್ ಹಿಸ್ಟ್ರಿನೇ ಗೊತ್ತು. ನೀವ್ ಯಾರು? ವಾಸಂತಿ. ನೀನೇನಾ ವಾಸಂತಿ? ಬಾಯ್ಲಿ. ಕೂತ್ಕೋ. ಆಕ್ಚುಲಿ ನಾನು ನೋಡ್ಬೇಕು ಅಂತ ಇಲ್ಲಿ ಕರೆಸಿದ್ದು. ಒಂದ್ ನಿಮಿಷ. ಹಾಬಿ ಕಮ್ ಹಿಯರ್. ನೋಡಿ ರೂಪಿ, ಏನೋ ಕರ್ದಂಗಿತ್ತು. ಪದ್ದು ಬಿಟ್ಲ ವಾಸಂತಿ 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 ಅಂತ ಬಿಲ್ಡಪ್ ಕೊಡ್ತಾ ಇದ್ರಲ್ಲ, ಆ ವಾಸಂತಿನೇ ಇವಳು. ನಮ್ಮಿಬ್ರು ಕೆನ್ನೆಗಳನ್ನ ಸ್ವಲ್ಪ ಕಂಪೇರ್ ಮಾಡಿ ಹೇಳಿ. ವಿಟ್ಲ ನನ್ನ ಬ್ರದರು, ಅವ್ರಿಗೆ ರಾಖಿ ಕಟ್ಟೋಕೆ ಅಂತಾನೆ ಬಂದೆ. ಅಲ್ಲ, ನೀವು ಈ ರಾಖಿ ಕಟ್ಟುವಂತ ಪ್ರೋಗ್ರಾಮ್ನ ಆಮೇಲೆ ಇಟ್ಕೊಳ್ಳಿ.
ಈಗ ನಾನು ನಿಮ್ಮ ಕೆನ್ನೆನೆ ಮುಟ್ಬಿಟ್ಟು ಸ್ವಲ್ಪ ವಿಮರ್ಶೆ ಮಾಡಬೇಕಾಗಿದೆ, ದಯವಿಟ್ಟು ಸಹಕಾರ ಕೊಡಿ. ಬೆಣ್ಣೆ ಗುಲ್ಕನ್, ಕಾಶ್ಮೀರಿ ಆಪಲ್. ಏನ್ ನಾನು ಕೆನ್ನೆ ಮುಟ್ಬೇಕಂತ ಕುಡ್ಕೊಂಡು ಬರ್ತಾ ಇದ್ದೀನಿ ಅಂದ್ರೆ ಕೆನ್ನೆ ಮುಟ್ಬಿಟ್ಟು ವಿಮರ್ಶೆ ಮಾಡಲೋ ಇಲ್ಲ, ಹಾಳಾಗಿ ಹೋಗ್ಬಿಟ್ಟು. ಏನು ನಮ್ಮ ಮುಂದೆ ಸ್ಕೋಪ್ ಅಲ್ವಾ ನೋಡಿ. ಏನಿಸ್ತು? ಆಕ್ಚುಲಿ ಕೆನ್ನೆಗಳನ್ನ ಟಚ್ ಮಾಡಿ ಸ್ಪಷ್ಟ ಸುಖ ಅನುಭವಿಸಿದ್ರೆ ನಿಜವಾದ ಉತ್ತರ ಅನ್ನೋದು ಅಂತರಾಳದಿಂದ ಆಚೆ ಬರ್ತಾ ಇತ್ತೇನೋ ಅಂತ ನನ್ನ ಮನಸ್ಸಿನ ಭಾವನೆ. ಅಲ್ಲ, ಎಕ್ಸ್ಕ್ಯೂಸ್ ಮೀ, ಆ ಸೀನೆಲ್ಲ ಏನೂ ಇಲ್ಲ. ಏನ್ ಅನ್ನಿಸ್ತು ಅದನ್ನ ಹೇಳಿ. ಅದು ನೋಡಿ, ಈ ಕೆನ್ನೆಗಳ ಬಗ್ಗೆ ನಾನು ಏನು ಅಭಿಪ್ರಾಯ ಮತ್ತು ವಿಮರ್ಶೆಯನ್ನು ವ್ಯಕ್ತಪಡಿಸಿದೀನೋ ಈ ಕೆನ್ನೆಗಳನ್ನು ಕುರಿತು ನನ್ನ ಅಭಿಪ್ರಾಯ ಅದೇ ಆಗಿರುತ್ತದೆ. ಆದ್ರೆ ನೀವು ಏನೇ ಹೇಳಿ, ಈ ಕೆನ್ನೆಗಿಂತ ಈ ಕೆನ್ನೆ ಬೆಟರ್, ಮಚ್ ಬೆಟರ್. ಮತ್ತೆ ಬಂದು ಬಿಡ್ಲೆ, ಯಾಕೆ ನನ್ನ ಕಣ್ಣ ಮಾಡಿದ್ರು ಅವ್ರು ತಾನೆ ಕಾರ್ಸ್ಬಿಟ್ಟು ಕೇಳ್ರಿ. ಏನೇ ವಾಸಂತಿ, ನಮ್ಮ ಯಜಮಾನ್ರನ್ನೇ ಬುಟ್ಟಿಗೆ ಹಾಕೊಂಡು ನನ್ನ ಸಂಸಾರಕ್ಕೆ ಹುಳಿ ಹಿಂಡ್ಬೇಕು ಅನ್ಕೊಂಡಿದ್ದೇನೆ. ನಿನ್ನನ್ನು ಸುಮ್ಮನೆ ಬಿಡಲ್ಲ. ನಿಜ ಹೇಳ್ತೀನಿ, ಅದೇನು ಅಂತ ಹೋಗ್ಲೆ. ನೀವ್ ತಿಳ್ಕೊಂಡಿರೋ ಹಾಗೆ ನನ್ನ ವಾಸಂತಿ ಅಲ್ಲ, ನಮಿತಾ. ಏನಾಯ್ತು ಇದ್ಯಾ? ಹೌದು, ಈ ವಿಟ್ಲವ್ರೆ ನಮ್ಮ ಮನೆಗೆ ಬಂದು ನೀನ್ ವಾಸಂತಿ ಅಂತ ಹೇಳಿ 1000 ರೂಪಾಯಿ ಕೊಡ್ತೀನಿ ಅಂದ್ರು. ಅದಕ್ಕೆ ಬಂದ್ಬಿಟ್ಟೆ. ಆದ್ರೆ ನೀವೆಲ್ಲ ಇಂಥ ಹುಚ್ಚು ಅಂತ ನನಗೆ ಗೊತ್ತಿರ್ಲಿಲ್ಲ. ಏ ಹೋಗ್ರಿ, ಯಾರು ವಾಸಂತನೋ ಯಾರು ನಮಿತನೋ ನನಗಂತೂ ಒಂದು ಅರ್ಥ ಆಗ್ತದೆ ರೀ. ನನ್ನ ಜೀವನದಲ್ಲಿ ಯಾವತ್ತೂ ಕೂಡ ಇಂಥ ಕೃತ್ಯ ಮಾಡಿರಲಿಲ್ಲ ಕಣ್ರಿ. ರೀ, ಅನ್ಯಾಯವಾಗಿ ನನ್ನ ಈ ಪವಿತ್ರವಾದ ಕೈಗಳು ಅದು ಯಾರ್ಯಾರೋ ಕೆನ್ನೆ ಮುಟ್ಬಿಡ್ವಲ್ಲವೇ. ಲೇ ದೇವರ ಕೊಟ್ಟಂಗೆ ನಿಜವಾದ ವಾಸಂತಿನ ಅಲ್ಲೆಲ್ಲೋ ಮುಚ್ಚಿಟ್ಟು ಇನ್ಯಾರನ್ನೋ ಕರ್ಕೊಂಡು ಬಂದು ಇವ್ರನ್ನ ವಾಸಂತಿ ಅಂತ ತೋರ್ಸೋಣ ಅಂದಮೇಲೆ ನಿಜವಾದ ವಾಸಂತಿ ಮತ್ತು ನಿನ್ನ ಯಜಮಾನಪ್ಪನ ಮಧ್ಯೆ ಅದು ಇದೆ ಅಂತಾನೆ ಅರ್ಥ. ಸ್ವಲ್ಪ ವಿಚಾರ. ನಿಜವಾದ ವಾಸಂತಿನ ಹುಡ್ಕೊಂಡು ಗೆಳ್ಕೊಂಬಂದ್ರೆ ಸರಿ, ಇಲ್ಲಾಂದ್ರೆ ನಾನ್ ನಿಮ್ಮನ್ನ ಸುಮ್ಮನೆ ಬಿಡಲ್ಲ. ಜಾಜತ್ಗೆ ನಾವು ಅವ್ರನ್ನ ಫಾಲೋ ಮಾಡೋಣ, ಆಗ ನಿಜವಾದ ವಾಸಂತಿ ಯಾರು ಅಂತ ಗೊತ್ತಾಗುತ್ತೆ. ಲೋಪದ್ದು ಮೊದಲೇ ವಾಸಂತಿ ಅವರಪ್ಪ ಮಿಲಿಟರಿ ಆಫೀಸರು. ಮನೆ ಒಳಗೆ ಹೋದ್ರೆ ನಮ್ಮ ಕತೆ ಮುಗೀತು. ಲೇ ಬಿಟ್ಲಾ, ಯಾಕೋ ನನ್ನ ಎಡಗಣ್ಣ ಅದರ್ತಾ ಇದೆ ಕಣೋ. ಇದು ಶುಭ ಶಕುನ ಅಲ್ಲ. ಒಳಗಡೆ ಹೋದ್ರೆ ಮಿಲಿಟರಿ ಗಂಡು ಸಿಡಿ ಗುಂಡು. ಮನೆ ಬೀಗಾಕಿತ್ತು ಅಂತ ಹೇಳ್ಬೋಣ. ಒಳ್ಳೆ ಐಡಿಯಾ, ಹಾಗೆ ಮಾಡೋಣ. ಇದೇ ಮನೆ ಅಂತ ಕನ್ಫರ್ಮ್ ಆಗೋದು. ಬಾರೆ ಪಲ್ಲು, ಒಳಗಡೆ ಹೋಗಿ ವಿಚಾರಿಸೋಣ. ಇವ್ರು ಯಾಕೋ ಮನೆ ಒಳಗೆ ಹೋದ್ರು. ನಡಿ ಹೋಗಿ ನೋಡೋಣ. ನೀನೇನೆ ವಾಸಂತಿ? ಹೌದು, ನಾನೇ ವಾಸಂತಿ. ನಿನ್ ಕೆನ್ನೆಗಳು ಸಾಫ್ಟಾ? ನೀನೇ ದೊಡ್ಡ ಸುಂದ್ರಿನಾ? ನಿನ್ನಂತ ಸುಂದ್ರಿ ಪ್ರಪಂಚದಲ್ಲಿ ಬೇರೆ ಯಾರು ಇಲ್ವಾ? ನನಗೆ ಬರ್ತಿರೋ ಕೋಪದಲ್ಲಿ ನಮ್ಮನೆ ಹುಡುಗರು ತಲೆ ಕೆಡ್ಸಿದ್ಯೇನೆ. ಮರ್ಯಾದಿಂದ ಪದ್ದುನ್ ಮದ್ವೆ ಆದ್ರೆ ಸರಿ, ಇಲ್ಲಾಂದ್ರೆ ನಾನ್ ಸುಮ್ನೆ ಬಿಡಲ್ಲ. ಪದ್ದು ಯಾರು? ನಮ್ಮನೆ ಹುಡುಗರು ತಲೆ ಕೆಡ್ಸಿ ಈಗ ಪದ್ದು ಯಾರು ಅಂತ ಕೇಳ್ತಿದ್ದೇನೆ. ಪದ್ದು ಇಲ್ಲ ಅಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕಾಗತ್ತೆ. ಡ್ಯಾಡಿ, ಡ್ಯಾಡಿ, ಇದ್ಯಾರೋ ಲೇಡಿ ರೌಡಿಗಳು ಬಂದು ನನ್ನ ಅಟ್ಯಾಕ್ ಮಾಡ್ತಿದ್ದಾರೆ. ಯಾರ್ರಿ ನೀವು? ನಾನು ಜಾಜಿ ಜಂಬಲ್ದಿನಿ, ಸಮಾಜ ಸೇವಕಿ, ಮಹಿಳಾ ಸಂಘದ ನಾಯಕಿ. ನೀವ್ಯಾರಿ? ನಾನಾ ಮಿಲಿಟರಿ ಆಫೀಸರ್ ಮನೋಜ್. ನಿಮ್ಮ ಮಗಳು ವಾಸಂತಿ ನಮ್ಮನೆ ಹುಡುಗರು ತಲೆ ಕೆಡ್ಸಿದಾಳೆ, ಗೊತ್ತಾ? ಏನು ಹೇಳ್ತಾ ಇದ್ದೀರಿ? ನನ್ನ ಮಗಳು ಇದುವರೆಗೂ ಯಾವ ಹುಡುಗನ ಕಣ್ಣೆತ್ತಿ ಸಹ ನೋಡಿಲ್ಲ, ಗೊತ್ತಾ? ನಿಮ್ ಮಗಳು ನಮ್ಮ ಯಜಮಾನ ತಲೆ ಕೆಡಿಸ್ಲಿಲ್ವಾ? ತಾನೇ ರೂಪತಿ, ತಾನೇ ದೊಡ್ಡ ಸೌಂದರ್ಯವತಿ ಅಂತ ಬೀಗ್ತಾದಳು. ಡ್ಯಾಡಿ, ಇವರಿಬ್ರು ಸೇರ್ಕೊಂಡು ನಂಗೆ ಬ್ಲಾಕ್ ಮೇಲ್ ಮಾಡ್ತಿದ್ದಾರೆ. ನೀವು ನೋಡ್ಕೊಂಡು ಸುಮ್ಮನೆ ನಿಂತಿದ್ದೀರಲ್ಲ. ಮಗಳೇ, ಇನ್ನೂ ಸುಮ್ಮನೆ ಇದೆಯಲ್ಲ, ಇವರಿಬ್ಬರನ್ನು ಹೇಳ್ಕೊಂಡೋಗಿ ಚೇರ್ ಕಟ್ ಹಾಕು. ನಾಳೆ ಅವ್ರಿಗೂ ಇಲ್ಲೇ ಬಿದ್ದಿರ್ಲಿ. ನಾಳೆ ನಾನೇ ಪೊಲೀಸ್ ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ತೀನಿ. ಹೇಗಾದ್ರೂ ಮಾಡಿ ನೀವೇ ಅವರಿಬ್ಬರನ್ನ ಕಾಪಾಡಬೇಕು. ದಂಡ ಪಿಂಡಗಳ ವಿಷಯ ಹಿಂಗಿಂಗೆ ಅಂತ ಮೊದಲೇ ನನ್ನ ಹತ್ರ ಯಾಕೋ ನೀವಿಬ್ರು ಬಾಯ್ ಬಿಡ್ಲಿಲ್ಲ. ಏನೋ ವಾಸಂತಿ ಕೆನ್ನೆ ಚೆನ್ನಾಗಿದೆ ಅಂತ ಒಂದ್ ಸ್ವಲ್ಪ ಹೊಗಳಿದ್ವಪ್ಪ. ಅಷ್ಟಕ್ಕೆ ಇಲ್ದೋರ ಬಿಲ್ಡಪ್ ಎಲ್ಲ ಕೊಟ್ಬಿಟ್ರೆ ಇವಾಗ ಸಿಗಾಕೊಂಡಿರೋದು ನನ್ನ ಹೆಂಡತಿ ನಿಮ್ಮ ಹೆಂಡತಿ. ಯೋಚನೆ ಮಾಡಿ ಮಗನೇ, ಹೇಗಾದ್ಲು ಮಾಡಿ ಅವಳಿಬ್ಳನ್ನು ಬಿಡಿಸ್ಕೊಂಡು ಬಾಲೋ. ರಂಗಮ್ಮ, ಏನು ಆಡೋ ಮತ್ಕೊಂದು ಅರ್ಥ ಬಿಡವಾ? ಹೆಂಗ ಬಿಡಿಸ್ಕೊಂಡ್ಬರ್ಲಿ? ಕೇಳಿ ಮೇಜರು ಯಾವಾಗಲೂ ಕೈನಲ್ಲಿ ಬಂದಕ್ಕಿರುತ್ತಂತೆ. ದಮ್ ಅನ್ಸ್ಬಿಟ್ರೆ ಆದ್ರೂ ನೀವೇನು ಯೋಚನೆ ಮಾಡಬೇಡಿ, ಅವ್ರನ್ನ ಬಿಡಿಸೋದಕ್ಕೆ ಒಂದು ವ್ಯವಸ್ಥೆ ಮಾಡ್ತೀನಿ. ಹಲೋ ಮೇಜರ್ ಮನೋಜ್. ಯಾರ್ರಿ ನೀವು? ನನ್ನನ್ನೇ ಯಾರು ಅಂತ ಕೇಳ್ಬಿಟ್ರಲ್ಲ, ಶೇಮ್ ಆನ್ ಯು.
ನೋಡಿ ಸರ್, ನಿಮ್ಮ ಹತ್ರ ಗನ್ ಇದೆ, ನೀವು ಗನ್ನಿಂದ ಶೂಟ್ ಮಾಡ್ತೀರಾ. ನಮ್ಮ ಹತ್ರ ಕ್ಯಾಮ್ರಾ ಇದೆ, ನಾವು ಕ್ಯಾಮ್ರಾದಿಂದ ಶೂಟ್ ಮಾಡ್ತೀವಿ. ನೀವು ಏನೇ ಹೇಳಿ ಮನೋಜ್ ಅವರೇ, ನಿಮ್ಮ ಗನ್ಗಿಂತಲೂ ನಮ್ಮ ಕ್ಯಾಮ್ರಾನೇ ಪವರ್ಫುಲ್. ಅದು ಹೇಗೆ? ನಿಮ್ಮ ಕೈಯಿಂದ ಶೂಟ್ ಮಾಡಿಸ್ಕೊಂಡಂತ ವ್ಯಕ್ತಿ ಆದಷ್ಟು ಬೇಗ ಮಣ್ಣಲ್ಲಿ ಮುಚ್ಚೋಗ್ಬಿಡ್ತಾನೆ. ನಮ್ಮ ಕೈಯಿಂದ ಶೂಟ್ ಮಾಡಿಸ್ಕೊಂಡಂತ ವ್ಯಕ್ತಿ ಅವ್ರ ಮಣ್ಣಲ್ಲಿ ಮುಚ್ಚೋದ್ರು ನಾವು ಸೆರೆದ ಚಿತ್ರ ಜೀವನ ಪರ್ಯಂತ ಮಾತಾಡ್ತಾನೆ ಇರುತ್ತೆ. ಅದೆಲ್ಲ ಸರಿ, ನೀವು ಬಂದಿದ್ದೇನು ಹೇಳ್ರಿ? ಅದು ನೋಡಿ, ನನ್ನ ಹೆಸರು ಜಲೀಲ್ ಜಬ್ಬರ್ ಖಾನು ಅಂತ. ನಾನು ಆ್ಯಡ್ ಡೈರೆಕ್ಟರ್. ಈ ಪ್ರಕೃತಿ ಚಿತ್ರಗಳನ್ನೆಲ್ಲ ನಾನು ಸೆರೆ ಹಿಡಿತಾ ಇರ್ತೀನಿ. ನಿಮಗೆ ನೆನಪಲ್ಲಿ ಇರ್ಬೋದು, ಒಂದು ಸಲ ಇಡೀ ಪೇಪರ್ ತುಂಬ ಬರೀ ಕಣ್ಣುಗಳ ಫೋಟೋ ಬಂದಿತ್ತು. ಅದು ನೆನಪಿದೆಯಾ? ಇದು ಆ ಕಣ್ಣುಗಳನ್ನು ತೆಗೆದವನೇ ನಾನು. ಅಮ್ಮ ನನ್ನ ಹತ್ರ ಕಣ್ಣುಗಳನ್ನು ತೆಗೆಸೋಣ ಮೇಲೇ ಆ ಮಟ್ಟಕ್ಕೆ ಹೋಗಿದ್ದು. ಮೇಜರ್ ಮನೋಜ್, ಒಂದು ಸಲ ಇಡೀ ಪೇಪರ್ ತುಂಬ ಬರೀ ಸೊಂಟನೇ ಬಂದಿತ್ತು. ನೆನಪಿದೆಯಾ? ಬಿಪಾಶಾ ಬಸ್ಸುದು ಆ ಸೊಂಟ ತೆಗೆದವನೇ ನಾನು. ನನ್ನ ಹತ್ರ ಸೊಂಟ ತೆಗೆಸೋಣ ಮೇಲೇ ಆಯಮ್ಮ ಆ ಮಟ್ಟಕ್ಕೆ ಹೋಗಿದ್ದು. ಮೇಜರ್ ಮನೋಜ್, ಒಂದು ಸಲ ಈ ಜೇನುಗೂಡಿಂದ ಹನಿ 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 ತೊಟ್ಟಿಗೆ 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 ಸೀದಾ ಒಂದು ಹುಡುಗಿ ಬಾಯಿನಲ್ಲೇ ಬಿಡ್ತಾ ಇತ್ತು. ಆ ಚಿತ್ರವನ್ನು ಕೂಡ ತೆಗೆದವನೇ ನಾನು. ಅದೆಲ್ಲ ಸರಿ, ಈಗ ನೀವು ಬಂದಿದ್ದು ಯಾಕೆ ಹೇಳ್ರಿ? ಅದು ಮೇಜರ್ ಮನೋಜ್, ನಿಮ್ಮ ಮಗಳು ವಸಂತಿ ಇದ್ದಾಳಲ್ಲ, ಅವಳ ಕೆನ್ನೆಗಳು ತುಂಬಾ ಅದ್ಭುತವಾಗಿದ್ದಾವೆ ಅಂತ ಜನಗಳು ಮಾತಾಡ್ಕೊತಾ ಇದ್ರು. ಹಾಗಾಗಿ ನಿಮ್ಮ ಮಗಳ ಕೆನ್ನೆಗಳನ್ನ ಸೆರೆ ಹಿಡಿಯೋಣ ಅಂತ ಬಂದಿದ್ದೀನಿ. ಸ್ವಲ್ಪ ಕರ್ಸ್ಬಿಡ್ತೀರಾ? ವಸಂತಿ, ವಸಂತಿ. ಎಸ್ ಡ್ಯಾಡಿ. ಓ ಮೈ ಗಾಡ್, ಇವಳು ನನ್ನ ಮಗಳು ವಾಸಂತಿ ಅಂತ. ಯಾ. ಇವರು ಇಂಟರ್ನ್ಯಾಷನಲ್ ಫೇಮಸ್ ಆ್ಯಡ್ ಡೈರೆಕ್ಟ್ರು. ಹೆಸರು ಏನು ಹೇಳಿ? ಜಲೀಲ್ ಜಬ್ಬರ್ ಖಾನ್. ಮಿಸ್ಟರ್ ಮನೋಜ್, ಈ ನಿಮ್ಮ ಮಗಳ ಕೆನ್ನೆಗಳನ್ನು ನಾನು ಜಗತ್ತಿಗೆ ಪರಿಚಯಿಸಬೇಕು ಅಂದ್ರೆ ಕೆಲವು ಟೆಸ್ಟ್ಗಳನ್ನ ಒಳಪಡಿಸಬೇಕಾಗತ್ತೆ. ತಮ್ಮ ಅಭ್ಯಂತರ ಇಲ್ಲ ಅಂತ ನಾನು ಭಾವಿಸ್ತೀನಿ. ಬೈ ಆಲ್ ಮೀನ್ಸ್. ಥ್ಯಾಂಕ್ ಯು ವೆರಿ ಮಚ್. ಮೈ ಗಾಡ್, ಈ ನಿಮ್ಮ ಕೆನ್ನೆಗಳು ಅಯ್ಯಂಗಾರಿ ಬೇಕರಿಯ ಬಣ್ಣಗಳು. ನಿಮ್ಮ ಕೆನ್ನೆಗಳನ್ನು ನಾನು ಟಚ್ ಮಾಡ್ತಾ ಇದ್ರೆ ಬಾಲ್ಯದಲ್ಲಿ ನಾನು ಎಲ್ಲೋ ಜಾರೋ ಬಂಡೆ ಆಟವನ್ನು ಆಡಿದ ನೆನಪುಗಳು ಉಮ್ಮಿಸ್ಕೊಂಡು ಬರ್ತಾ ಇದೆ. ಅದು ನೋಡು ವಾಸಂತಿ, ಸಾಮಾನ್ಯ ಜನರು ಅಂದ್ರೆ ಕಾಮನ್ ಪೀಪಲ್ ಅಂತ ನಾವೇನು ಕರಿತೀವಿಲ್ಲ, ಅವರೆಲ್ಲರೂ ಈ ಸೌಂದರ್ಯ ಅನ್ನೋದು ಎಲ್ಲ ಕಡೆ ಅಡಗಿದೆ, ಎಲ್ಲದರಲ್ಲೂ ಇರುತ್ತೆ ಅಂತ ತಪ್ಪು ಕಲ್ಪನೆ ಮಾಡ್ಕೊಂಡು ಬಿಟ್ಟಿರ್ತಾರೆ. ಈ ಸೌಂದರ್ಯ ಅನ್ನೋದೊಂದು ಏನಿದೆಯಲ್ಲ, ಅದು ಪರ್ಟಿಕ್ಯುಲರ್ ಆಗಿ ಇಂತಿಂಥ ಪ್ಲೇಸಲ್ಲಿ ಎಲ್ಲ ಅಡ್ಕೊಂಡು ಕೂತ್ಬಿಟ್ಟಿರುತ್ತೆ. ಅದನ್ನು ನಾವು ಆಚೆ ಹೇಳ್ಬಿಟ್ಟು ಜಗತ್ತಿಗೆ ಪರಿಚಯಿಸ್ತೀವಿ. ಆ ಕೆಲಸನ ನಾನು ಮಾಡಿದ್ದೀನಿ. ಆಗ್ಬೋದಲ್ವಾ? ಬೈ ಆಲ್ ಮೀನ್ಸ್. ಅದು ನೋಡಿ ವಾಸಂತಿಯವರೇ, ಜಗತ್ತಿನಲ್ಲಿ ಸೌಂದರ್ಯ ಎಲ್ಲೆಲ್ಲಿರುತ್ತಪ್ಪ ಅಂದರೆ ಒಂದು ನೇಚರ್, ಪ್ರಕೃತಿಯಲ್ಲಿರುತ್ತೆ. ಅದು ಬಿಟ್ಟರೆ ಇನ್ನೊಂದು ಹೆಣ್ಣಿನಲ್ಲಿರುತ್ತೆ. ಅದನ್ನು ಬಿಟ್ಟರೆ ಮತ್ತೊಂದು ಈ ನವಿಲಿನಲ್ಲಿರುತ್ತೆ. ಇಷ್ಟು ಬ್ಯೂಟಿಗಳಲ್ಲಿ ಯಾವುದಾದ್ರೂ ನೀವು ಒಂದನ್ನು ಆಯ್ಕೆ ಮಾಡ್ಕೊಳ್ಳಿ ಅಂತ ನನಗೆ ಯಾರಾದರೂ ಪ್ರಶ್ನೆ ಕೇಳಿದಾಗ ನಾನು ಒಂದೇ ಒಂದನ್ನು ಯಾವುದೇ ಕಾರಣಕ್ಕೂ ಆಯ್ಕೆ ಮಾಡ್ಕೊಳ್ಳಲ್ಲ. ಯಾಕೆಂದರೆ ನಾನು ಮೂರ್ಖು ಓಕೆ ಕೊಟ್ಬಿಡ್ತೀನಿ. ಡ್ಯಾಡಿ ಎಷ್ಟು ಕಾವ್ಯಾತ್ಮಕವಾಗಿ ಮಾತಾಡ್ತಾರಲ್ವಾ? ಹೌದು ಮಗಳೇ, ನಮ್ಮ ಮಿಲಿಟರಿನಲ್ಲಿ ಒಬ್ರು ಮೇಜರ್ ಇದ್ರು, ಅವರು ಹೀಗೆ ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ರು. ಬದುಕು ಚಟಕ ಬಂಡಿ, ನಿಮ್ಮ ಕೆನ್ನೆ ಜಾರೋ ಬಂಡಿ, ವಿಧಿಯದರ ಸಾಹೇಬ, ಕೆನ್ನೆಗಳು ಕರೀತಿವೆ ಹತ್ತಿರ ಬಾಬಾ, ಕುದುರೆ ನೀ ಜಾಂಕಿ ನಾನು. ಅದು ಮನೋಜ್ ಸರ್, ಹೀಗೆ ಕೆಲವು ಫೋಟೋಸ್ಗಳನ್ನು ತೆಗೆಯೋಣ ಅಂತ ನಾನು ಪಾಂಡುರಂಗ ಗಂಡುಗಲಿ ಅವ್ರ ಮನೆಗೆ ಹೋಗಿದ್ದೆ. ಆಗ ನನಗೆ ಒಂದು ವಿಷಯ ಗೊತ್ತಾಯ್ತು. ಅವ್ರ ಮನೆ ಇಬ್ಬರು ಹೆಂಗಸರು ನಿಮ್ಮ ಹತ್ರ ಏನೋ ಗಲಾಟೆ ಮಾಡಿದ್ರು ಅಂತ ಅವರಿಬ್ಬರನ್ನ ಕರ್ಕೊಂಡು ಬಂದು ನಿಮ್ಮ ಮನೆಯಲ್ಲಿ ಕಟ್ಟಾಕಿದ್ರೆ ಅಂತ. ಹೌದು ಹೌದು, ಇಲ್ಲಿ ಬಂದು ತುಂಬಾ ಕಿರಿಕ್ ಮಾಡಿದ್ರು. ಅದಕ್ಕೆ ಪೊಲೀಸ್ನವ್ರಿಗೆ ಹ್ಯಾಂಡ್ ಓವರ್ ಮಾಡೋಣ ಅಂತ ನಾವೇ ಹಿಡಿದು ಕಟ್ಟಾಕಿದ್ವಿ. ಅಯ್ಯೋ ಹೋಗ್ಬಿಡಿ, ಕಂಡವ್ರ ಮನೆ ವಿಷಯ ನಮಗೆ ಯಾಕೆ ಅಂತ. ವಾಸಂತಿ, ಈಗ ನಾನು ನಿಮ್ಮ ಕೆನ್ನೆಯ ಕೆಲವು ಭಂಗಿಗಳನ್ನ ಚಿತ್ರೀಕರಿಸ್ಬಿಡ್ತೀನಿ. ಆ ಚಿತ್ರಗಳನ್ನೆಲ್ಲ ಇಂಟರ್ನ್ಯಾಷನಲ್ ಮ್ಯಾಗಝಿನ್ಗಳಿಗೆ ಕಳಿಸ್ಕೊಡ್ತೀನಿ. ಅವ್ರಿಗೆ ಏನಾದರೂ ಇಷ್ಟ ಆಗ್ಬಿಟ್ಟು ನಿಮ್ಮನ್ನ ಅಲ್ಗೋ ಇಲ್ಗೋ ಕರೆದು ಅಂತ ಇಟ್ಕೊಳ್ಳಿ. ಅಂತಹ ಒಂದು ಸುಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ನನ್ನನ್ನು ಮಾತ್ರ ಮರಿಬಾರ್ದು. ಅಪ್ಪಿ ತಪ್ಪಿ ಏನಾದರೂ ಮರಿಬೇಕು, ಎರಡೆರಡು ಗೈನಲ್ಲಿ ಮಕ್ ಹೊಡೆದ್ಬಿಡ್ತೀನಿ. ಓಕೆ, ಫೋಟೋ ಶೂಟಿಂಗ್ ರೆಡಿ ಆಗಿ ರೋಲಿಂಗ್ ಆಕ್ಷನ್. ಅದು ಯಾವನ್ರಿ ಅವ್ನು ಅಡ್ಡ ನಿಂತಿರೋದು, ಯಾವ್ದು ಆಚೆ ಬಿಸಾಕ್ರಿ. ಎಕ್ಸ್ಟ್ರೀಮ್ಲಿ ಸಾರಿ. ಅದು ನೋಡು ವಾಸಂತಿ, ನಾನು ಒಂದು ಸಲ ಕೆಲಸಕ್ಕೆ ಧುಮುಕ್ಬಿಟ್ರೆ, ಕೆಲಸನ ಮೈ ಮೇಲೆ ಹಾಕೊಂಡ್ಬಿಟ್ರೆ ಪಪ್ಪ ಮಮ್ಮಿ ಯಾವ ಸಂಬಂಧಗಳನ್ನು ನಾನು ಕೇರೆ ಮಾಡಲ್ಲ. ಇವರು ನಿಮ್ಮ ಪಪ್ಪ ಅಲ್ವಾ ಸರ್? ಸ್ವಲ್ಪ ಸಿಡಿಂಗ್ ನಿಂತ್ಕೋತೀರಾ? ರೆಡಿ ವಾಸಂತಿ? ಅಲ್ಲೇ ಇರೋದು ಗುಟ್ಟು ವಾಸಂತಿ, ಅಲ್ಲೇ ಇರೋದು ಗುಟ್ಟು. ನಾನು ನಿನ್ನ ಕೆನ್ನೆಯ ವಿವಿಧ ಭಂಗಿಗಳನ್ನು ತೆಗೆದು ಇಡೀ ಪೇಪರ್ ತುಂಬ ಅವನ್ನೇ ಹಾಕಿಸ್ಬಿಡ್ತೀನಿ. ಆ ಕೆನ್ನೆಗಳನ್ನು ನೋಡಿದಂಥ ಜನ ಕೆಪ್ಪ ಬರೀ ಕೆನ್ನೆಗಳನ್ನೇ ಕೊಟ್ಟವರಲ್ಲ, ಇದು ಯಾರು ಕೆನ್ನೆನಪ್ಪ ಅಂತ ತಲೆನ ಪರ 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 ಅಂತ ಕೆರ್ಕೊಂಡ್ಬಿಡ್ಬೇಕು. ಮಾರನೇ ದಿವಸ ಆ ಪತ್ರಿಕೆಯ ಸಂಪಾದಕರು ಇದು ಇಂಥವ್ರ ಕೆನ್ನೆ ಅಂತ ಆನ್ಸರ್ ಮಾಡಬೇಕು. ಹಂಗೆ ಮಾಡ್ತೀನಿ. ಮನೋಜ್, ಈಗ ಫೋಟೋ ಸೆಷನ್ ಏನೋ ಮುಗೀತು ಅಲ್ಲ, ಹಾಗಂತೇಳಿ ಟೀ ಕಾಫಿ ಕಾರ್ಯಕ್ರಮ ಎಲ್ಲ ಇಟ್ಕೊಂಡ್ಬಿಡ್ಬೇಡಿ. ಮನೋಜವ್ರೆ, ಅಲ್ಲ ನಾನು ಹೀಗೆ ಹೇಳ್ತೀನಿ ಅಂತ ದಯವಿಟ್ಟು ತಪ್ಪಾಗಿ ತಿಳ್ಕೊಬೇಡಿ. ಮನುಷ್ಯನಾಗಿ ನಾವು ಜನ್ಮ ತಾಳಿದ ಮೇಲೆ ಆದಷ್ಟು ನಗ್ತಾ ನಗ್ತಾ ಇನ್ನೊಬ್ಬರನ್ನ ನಗಿಸ್ತಾ ಬಾಳಬೇಕು.
ಈ ಮಾನವೀಯ ಮೌಲ್ಯತೆಗಳು ಏನಿದಾವಲ್ಲ ಅವನ್ನ ಮೈಗೂಡಿಸ್ಕೋಬೇಕು. ಅಲ್ಲ, ನೇರವಾಗಿ ವಿಷಯಕ್ಕೆ ಬಂದುಬಿಡ್ತೀನಿ. ಅದು ಯಾರೋ ಏನೋ ನಿಮ್ಮ ಮಗಳ ಕೆನ್ನೆ ಬಗ್ಗೆ ಮಾತಾಡಿದ್ರು ಅಂತ ಇಬ್ಬರು ಹೆಣ್ಮಕ್ಳನ್ನ ತಂದು ನಿಮ್ಮ ಮನೆಯಲ್ಲಿ ಕಟ್ಟಾಕೊಂಡಿದ್ರಲ್ಲ, ಇದು ಯಾಕೋ ಸರಿಯಿಲ್ಲ ಅಂತ ನನಗೆ ಅನಿಸ್ತಾ ಇದೆ. ದಯವಿಟ್ಟು ಅವ್ರನ್ನ ಬಿಟ್ಬಿಡಿ. ಹೌದು ಮಗಳೇ, ಇವು ಹೇಳ್ತಿರೋದು ಸರಿ ಅಂತ ಅನಿಸ್ತಾ ಇದೆ. ಹೋಗಿ ಅವ್ರನ್ನ ಕರ್ಕೊಂಬ. ಇನ್ನೊಂದು ಸಲ ಕಂಡವ್ರ ಮನೆಗೆ ಕಾಲು ಕೆರ್ಕೊಂಡು ಜಗಳಕ್ಕೆ ಅಂತ ಹೋಗ್ಬೇಕು, ಕಾಲುಗಳು ನಂಗೆ ಮೂರ್ದು ಹಾಕ್ಬಿಡ್ತೀನಿ. ಮನೋಜ್, ನಾವಿಂದ ಬರೋದೇ. ಎಲ್ಲಿ ಹೋಗ್ತೀರಾ? ನಾನು ನಿಮ್ ದೊಡ್ಡ ಫ್ಯಾನ್ ಆಗ್ಬಿಟ್ಟಿದ್ದೀನಿ. ನನ್ನ ಕೋರಿಕೆನ ನೆರವೇರಿಸ್ಕೊಡ್ತೀರಾ? ಅಲ್ಲ, ನನ್ನ ಕೋರಿಕೆನ ನೀವಿಬ್ರು ಸೇರ್ಕೊಂಡು ಈಡೇರಿಸಿದ್ರಿ ಅಂದಮೇಲೆ ನಿಮ್ಮ ಮಗಳ ಕೋರಿಕೆನ ಈಡೇರಿಸೋದು ನನ್ನ ಕರ್ತವ್ಯ. ಅದೇನು ಅಂತ ಹೇಳಿ. ಅದು ನನ್ ಮೊದ್ಲಿಂದಲೂ ದೊಡ್ಡ ಆರ್ಟ್ ಡೈರೆಕ್ಟರ್ ನ ಮದ್ವೆ ಆಗ್ಬೇಕು ಅಂತ ಕನ್ಸಿತ್ತು. ನೀವ್ ಸಿಕ್ಕಿದ್ರಿ, ನನಗೂ ಇಷ್ಟ ಆದ್ರಿ. ನೀವ್ ನನ್ ಮದ್ವೆ ಆಗ್ತೀರಾ?